ನಿಮ್ಮನೇನಾ? ಏನೇನಿದೆ ಒಳಗಡೆ? ಖಾಲಿ ಇದೆ ಎಲ್ಲ? ಹೌದಾ, ಬಂದ್ಮೇಲೆ ಆಟ ಆಡ್ತೀರಾ? ಇವಾಗ ಎಲ್ಲಿ ಹೋಗ್ತೀರಾ? ಏನಕ್ಕೆ? ಆಹಾ, ಇವಾಗ ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀರಾ? ದೀಪಾವಳಿನ? ಅಲ್ಲ, ಸಂಕ್ರಾಂತಿಗೆ. ಹಾ, ಹೋಗೋಣ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಹಾ, ಓಕೆ, ಹೋಗೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನನ್ನ ಮಕ್ಕಳೇ ಹೇಳಿದರು ನಾವು ಊರಿಗೆ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಸೊ ನನ್ನ ಹಸ್ಬೆಂಡ್ಗೆ ಆಫೀಸ್ ಇತ್ತು. ಸೊ ಅವ್ರು ವರ್ಕ್ ಫ್ರಮ್ ಹೋಮೇ ಮಾಡಿದ್ರು. ಮೀಟಿಂಗ್ಸ್ ಎಲ್ಲ ಇತ್ತು, ಸ್ವಲ್ಪ ಲೇಟಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಅರೌಂಡ್ 7 o'clock ಟ್ರೈನಿಗೆ ಹೋದ್ವಿ. ಸೊ ಆ ಟ್ರೈನ್ ಬಂದ್ಬಿಟ್ಟು ಸ್ಲೀಪರು. ಸೊ ಬುಕ್ ಮಾಡಿದ್ದೆ. ಸೊ ಮಕ್ಕಳಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸು ಸ್ಲೀಪರಲ್ಲಿ ಹೋಗೋದು ಊರಿಗೆ ಅಂತ. ಸೊ ಅವ್ರಿಗಂತೂ ಫುಲ್ ಖುಷಿ. ಮೇಲ್ಗಡೆ ಕುತ್ಕೊಂಡು ತಿನ್ಕೊಂಡು ಆಟ ಆಡ್ತಾಯಿದ್ರು. ಆಮೇಲೆ ನಾವು ಊರಿಗೆ ಹೋಗಿದ್ದೆ ಲೇಟ್ ಆಯಿತು. ಸೊ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮತ್ತೆ ಬ್ರೇಕ್ಫಾಸ್ಟ್ಗೆ ಅಂತ ನಮಗೆಲ್ಲರಿಗೂ ಇಷ್ಟವಾಗಿತ್ತು ತಟ್ಟೆ ಇಡ್ಲಿ. ಸೊ ತಟ್ಟೆ ಇಡ್ಲಿ, ಮಿಕ್ಸ್ ಪಲ್ಯ, ಸ್ವೀಟ್ ಚಟ್ನಿ ಎಲ್ಲ ಮಾಡಿದರು. ನನಗಂತೂ ತಟ್ಟೆ ಇಡ್ಲಿ ತುಂಬಾ ಇಷ್ಟ. ತಟ್ಟೆ ಇಡ್ಲಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಜಾಸ್ತಿನೇ ಮಾಡಿಟ್ಟಿದ್ರು ನಮ್ಮತ್ತೆ ತಟ್ಟೆ ಇಡ್ಲಿನ. ಸೊ ರಾತ್ರಿಗೂ ನಮ್ಮ ಕಡೆ ಹೆಂಚ ಮೇಲೆ ತಟ್ಟೆ ಇಡ್ಲಿನ ಹಾಕಿಬಿಟ್ಟು ಎಣ್ಣೆಯಲ್ಲೆಲ್ಲ ಸುಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಮಕ್ಕಳಿಗೆಲ್ಲ ರಾಗಿ ಸರಿ ಎಲ್ಲ ತಿನ್ಸಾದ್ಮೇಲೆ ನಾನು ಹಾಕ್ಕೊತಾ ಇದ್ದೆ. ನನಗೇನಪ್ಪ ಅಂದರೆ ಬಿಸಿ ಪಲ್ಯಕ್ಕೆ ತಟ್ಟೆ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಅದರದ್ದು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾವು ಹೋದಾಗ ತುಪ್ಪನ ಕಾಯಿಸಿಟ್ಟಿದ್ರು. ಸೊ ತಿಂದು ಸ್ನಾನ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಕೂಡ ಮೀಟಿಂಗ್ಸ್ ಎಲ್ಲ ಇತ್ತು. ಸೊ ಅವ್ರು ಅದನ್ನೆಲ್ಲ ಅಟೆಂಡ್ ಮಾಡಿದರು. ಆ್ಯಂಡ್ ನಾವು ಆಮೇಲೆ ಶಾಪಿಂಗಿಗೆ ಹೋಗಿದ್ವಿ. ಹಣ್ಣು ಮತ್ತು ಸಂಕ್ರಾಂತಿ ಹಬ್ಬ ಅಂದರೆ ಕಬ್ಬು. ಸೊ ಅದನ್ನೆಲ್ಲ ತರಕ್ಕೆ ಅಂತ. ಬೆಂಗಳೂರಲ್ಲಿ ಎಷ್ಟು ರೇಟ್ ಇರುತ್ತೋ ಅದೇ ರೇಟು ಅರಸೀಕೆರೆಯಲ್ಲೂ ಇದೆ. ಏನು ಡಿಫ್ರೆನ್ಸ್ ಏನು ನನಗೆ ಅನಿಸ್ಲಿಲ್ಲ. ಸೊ ಎಲ್ಲ ತಗೊಂಡು ಬಂದ್ವಿ. ಆಮೇಲೆ ನಮ್ಮತ್ತೆ ಚಿಗಣಿ ತಂಬಿಟ್ಟನ್ನ ಮಾಡ್ತಾ ಇದ್ದಾರೆ. ನಮ್ಮತ್ತೆ ಮನೆ ಕಡೆ ಸಂಕ್ರಾಂತಿ ಹಬ್ಬಕ್ಕೂ ನಾಗರಿಗೆ ತನಿನ ಎರಿತೀವಿ. ಸೊ ಊರಲ್ಲಿ ತೋಟ ಎಲ್ಲ ಇರುತ್ತಲ್ಲ, ಸೊ ತೋಟದಲ್ಲಿ ಹುತ್ತ ಇರುತ್ತೆ, ಅಲ್ಲಿಗೆ ಹೋಗಿ ತನಿನ ಎರಿತೀವಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಸೊ ನಮ್ಮ ಮಾವಿನ ಸೊಪ್ಪನ್ನೆಲ್ಲ ಕಟ್ತಾಯಿದ್ರು. ಮತ್ತು ನಮ್ಮತ್ತೆ ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೆ ಫುಲ್ ಬ್ಯುಸಿಯಾಗಿದ್ದರು. ನಾನು ಮಕ್ಕಳೆಲ್ಲ ಇದ್ದರು. ಸೊ ಅವರಿಗೆ ರೆಡಿ ಮಾಡೋದು, ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ. ಸೊ ಇದೇ ಟೈಮ್ ಎಲ್ಲ ಆಗೋಗ್ಬಿಡುತ್ತೆ. ಆಮೇಲೆ ಒಲೆಗೆಲ್ಲ ಉರಿ ಹಾಕಿ ಸೊ ಊರ ಕಡೆ ಹೋದರೆ ಅಂಡೆಯಲ್ಲಿ ಸ್ನಾನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅಂಡೆಯಲ್ಲಿ ಸ್ನಾನ ಊರಲ್ಲಿ ಏನಪ್ಪ ಅಂದರೆ ಯಾವ ಹಬ್ಬದಲ್ಲಾದ್ರೂ ನಾವು ಏನೇ ಅಡುಗೆ ಮಾಡಿದ್ರು ಅದು ಎಲ್ಲನೂ ತಟ್ಟೆಗೆಲ್ಲ ಜೋಡಿಸಿ ದೇವಸ್ಥಾನಗಳಿಗೆ ಹೋಗಿ ನೈವೇದ್ಯ ಮಾಡ್ಕೊಂಡು ಬರ್ತಾರೆ. ಬಾ ಈ ಕಡೆ ಬಾ, ತೋರ್ಸು ಅಜ್ಜಿಗೆ. ಅವರೆಲ್ಲಿ ತಗೊಂತಾರೆ? ಸೇಮೇ ತಗೊಂತಾರೆ ಅವ್ರು. ಸಂಕ್ರಾಂತಿ ಹಬ್ಬ ಅಂದಿದ ತಕ್ಷಣವೇ ಎಲ್ಲರ ಮನೇಲೂ ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡ್ತಾರೆ. ನಮ್ಮ ಮಮ್ಮಿ ಮನೆಯಲ್ಲೂ ಕೂಡ ಅಷ್ಟೇ. ಬಟ್ ನಮ್ಮ ಅತ್ತೆ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾಗರಿಗೆ ತನಿ ಎರಿಯೋದ್ರಿಂದ ಕಿಚಡಿ ಮತ್ತೆಲ್ಲ ಥರದ ತರಕಾರಿ ಹಾಕ್ಬಿಟ್ಟು ಪಲ್ಯ, ಸ್ವೀಟ್ ಚಟ್ನಿ, ಕೋಸಂಬರಿ, ಮೊಸರನ್ನ ಅದನ್ನೆಲ್ಲ ಮಾಡಿಕೊಂಡು ತೋಟಕ್ಕೆ ತೊಗೊಂಡು ಹೋಗ್ತೀವಿ. ಸೊ ಇದನ್ನು ನಮ್ಮ ಮಮ್ಮಿ ಮನೆ ಕಡೆ ಷಷ್ಠಿ ಹಬ್ಬದ ದಿನ ಮಾಡ್ತಾರೆ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲ ಬೇಯಿಸ್ತಾರೆ. ಕುಂಟೆ ಪಿಲ್ಲೆ ಆಟ ಆಡ್ತಾ ಇದ್ದೀರಾ ಚಿಲ್ಲಿ?
ಹ್ಞೂ ಕುಂಟೆ ಪಿಲ್ಲೆನೇ ಇದು. ಎಲ್ಲೆಲ್ಲ ಆಟ ಆಡ್ತಿಲ್ಲ ಮಗ. ನೋಡಲ್ಲ ಅಜ್ಜಿ ಹೆಂಗ್ ಕಟ್ತೈತೆ. ಅಯ್ಯೋ ಸಿರಿ ಫಸ್ಟ್ ರೆಡಿ ಇರ್ತಾಳೆ. ಓಯ್ಯಪ್ಪ ದೇವ್ರೆ ತಡಿ, ನಾನು ರೆಡಿ ಆಗದ್ ಬೇಡ್ವಾ. ನಮ್ಮತ್ತೆ ಮಾಡಿರೋ ಎಲ್ಲ ಅಡುಗೆನೂ ಒಂದು ಪಾತ್ರೆಗೆಲ್ಲ ಹಾಕ್ಕೊಂಡು ಸೊ ಒಂದು ಸ್ಟೀಲ್ ಬೇಸನಲ್ಲಿ ಹಾಕಿ ಜೋಡಿಸಿ ಅದಕ್ಕೆ ಪಂಚೆ ಎಲ್ಲ ಸುತ್ತಿ ಗಂಟು ಹಾಕಿ ರೆಡಿ ಮಾಡಿಟ್ಟಿದ್ರು. ಸೊ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಸ್ಯಾರಿನೆಲ್ಲ ಉಟ್ಕೊಂಡು ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ತೋಟಕ್ಕೆ ಹೋಗೋಣ ಅಂತ. ಸೊ ಈ ಸ್ಯಾರಿ ಬಂದ್ಬಿಟ್ಟು ನಾನು ಒಂದು ಇನ್ಸ್ಟಾ ಪೇಜಲ್ಲಿ ತೊಗೊಂಡಿದ್ದು ಹಬ್ಬಕ್ಕೆ ಅಂತ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ವೈಲೆಟ್ಗೆ ಡಾರ್ಕ್ ಪರ್ಪಲ್ ಬ್ಲೌಸು. ಸೊ ನಾನು ಬ್ಲೌಸ್ನ ಈ ರೀತಿ ಹೊಲಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ. ಲಾಸ್ಟ್ ಟೈಮು ನಮ್ಮ ಅತ್ತನೇ ಹೊತ್ಕೊಂಡು ತೋಟದ ತನಕ ತೊಗೊಂಡು ಬಂದಿದ್ರು, ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಹೊತ್ಕೊಂಡಿರೋದು. ನಾನು ಕೂಡ ಫಸ್ಟ್ ಟೈಮು ಬೊತ್ತಿನ ಹೊತ್ಕೊಂಡು ತೋಟದ ತನಕ ತೊಗೊಂಡು ಹೋಗಿದ್ದು. ಸೊ ಎಲ್ಲ ಅಡುಗೆ ಎಲ್ಲ ಇರುತ್ತಲ್ಲ, ಭಾರ ಆಗುತ್ತೆ. ಸೊ ನಮ್ಮ ಜೊತೆ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅವ್ರು ಹೇಳ್ತಾಯಿದ್ರು ಒಂದು ಕೈ ಇಟ್ಕೋ ಇನ್ನೊಂದು ಕೈ ಬಿಡು ಅಂತ. ನನಗೆ ಭಯ ಎಲ್ಲಿ ಬಿದ್ದೋಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಎರಡೂ ಕೈನ ಇಟ್ಕೊಂಡು ತಗೊಂಡು ಹೋದೆ. ಬಟ್ ತುಂಬ ದೂರ ಏನಿತ್ತಿಲ್ಲ ತೋಟ, ಸ್ವಲ್ಪ ಹತ್ರನೇ ಇದ್ದಿದ್ದು. ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಅದನ್ನು ಹೊತ್ಕೊಂಡು ತೊಗೊಂಡು ಹೋಗಿದ್ದು. ಅಲ್ಲೆಲ್ಲಿ ಜಾಗ ಒಳ್ಳೆ ಇರ್ತಾರೆ ಮಗ. ಬಿಸಿಲಿಲ್ಲ ಇತ್ಲ ಬತ್ತೈತಿ ನೆರಳು ಇದ್ದಾಳ ಮಗ. ಚಾಪ ತಂದ್ಬಿಟ್ಟು ಅಲ್ಲಿ ದೂರ ಕಾಲ ಐತಿ ಬರ. ಸರಿ ಬಾ ಒತ್ತು ಬೇಡ. ಕಲ್ ಸಮೇತನೇ ಹಾಕೋಣ ಹಿಂಗೆ ಅಲ್ವಾ? ಇರ್ಲಿ ಬಿಡ, ಮತ್ತೆ ಕಲ್ಲೆಲ್ಲ ಐತಲ್ಲ ಕಲ್ಲಿದೆಯಲ್ಲ, ನಾನು ಅದಕ್ಕೆ ಸೇರಿಸಿ ಹಾಕೋಣ. ಇದು ಅಮ್ಮನಚ್ಚು ಹಿಂಗೆ ಇಡ್ಲಾ? ಈಗ ಆತು ಮಾಮಿ ಪೂಜೆ ಮಾಡಿ ಆಮೇಲೆ ಕೊಡ್ತೀನಿ. ಕೂಡಲೇ ನೀನು ಉಳ್ಳಗಡ್ಡಿ ಹೊತ್ತೀನಿ ಕೊಡುವ. ಬೆಂಕಿ ಪಟ್ಲಿ ಐತಾ? ಅಕ್ಷತೆ ಇಟ್ರ ಕೊಡ್ರಿ. ಹಾಲಿಲ್ಲಿ ಊದ್ಗಡ್ಡಿ ಎಲ್ಲಿ ಇಡ್ಸುತ್ತೆ? ಮಗ ಉದ್ಬತ್ತಿ ಬೆಳಗ್ಬಾರ ಮನೆ ಕೊಟ್ಟ ಹೊಡ್ಕೊಂಡು ದುಡ್ಡು ಬಾ. ಇದ್ದೆ ಸಾಕು, ನೀರು ಕುಡಿದ್ರಲ್ಲ ನೀವು ಮಗಣಿ. ಹೇಳಿ ಹೇಳು. ಹಾಲಲ್ಲಿ ಮಗ ಹಾಲು ಬಿಡೋ ಬಮ್ಮನೆ ನಿಧೀಸಿರಿ. ಆಮೇಲೆ ಆಟ ಆಡೋದು ಕೈ ಮಣ್ಣು ಹಾಕ್ತಾ ಕಣ ಇಲ್ಲಿ ಅಲ್ಲ ಮನೇಲಿ ಆಡ್ಬಿಡಂತೆ ಅಲ್ಲಿ ಹಾಲು ಬಿಡೋದು. ಹುತ್ತದ ಹತ್ರ ಹೋಗಿ ನಮ್ಮತ್ತೆ ಮೂರು ಕಲ್ಲೆಲ್ಲ ಇಟ್ಟು ಸೊ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ವಿ. ಸೊ ನಮ್ಮದೆಲ್ಲ ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ನಮ್ಮ ಮಾವ ಎಲ್ಲ ಪೂಜೆ ಮಾಡಿ ಹಾಲೆಲ್ಲ ಹಾಕಿದ್ರು ದೇವ್ರಿಗೆ. ಸಾಕು, ಹಾಲು ಬಿಡ್ರಿ. ಹಾಂ ಓಕೆ ಸಾಕು.
ಬಿದ್ದಿಲ್ಲ. ಹಾಂ ಹ್ಞೂ ಮತ್ತೆ ಹಸಿ ಮಾಮಿದು ಮಣ್ಣನ್ನು ಮಾಮಿ ಒಳ್ಳೇದು ಮಾಡಪ್ಪ. ಎಲ್ಲಿ ಚಿನ್ನಿ ನಿನಗೆ ಹಚ್ಚನ ಮೊನ್ನೆ ಮಾಮಿ ನಾನು ಹಚ್ಕೊಂತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಮಗು. ಓಕೆ ಮಗು, ಬೆಲ್ಲ ಚಿನ್ನಿ ಸಕ್ಕರೆ ಹಾಕ್ತಾರ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ನವೀನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಪ್ಪ. ನೀನು ನನಗೆ ಕೊಡು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಹಾಕನ್ಸುತ್ತಿ. ಸಾಕು. ಚೆನ್ನಾಗಿದೆ ಚಿನ್ನಿ, ಚೆನ್ನಾಗಿದ್ಯಾ ಸಿರ್ ನಿಧಿ? ನಿಧಿ ಚೆನ್ನಾಗಿದ್ಯಾ? ಈ ಕಡೆ ತಿರ್ಗಿ ಹೇಳು. ಓಕೆ. ಅಜ್ಜಿ ತತ್ತಾಯ್ತಲ್ಲ. ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಊಟ ಎಲ್ಲ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ ತೋಟದಲ್ಲಿ ಊಟ ಎಲ್ಲ ಮಾಡೋದು. ಸೊ ಊಟ ಎಲ್ಲ ಮಾಡಿ ನಮ್ಮದೇ ಇದು ಮಾವಿನ ಮರ. ಸೊ ಮಕ್ಕಳು ಜೋಕಾಲಿ ಎಲ್ಲ ಆಟ ಆಡ್ತಾಯಿದ್ರು. ಸೊ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ಸೊ ಫುಲ್ ಬಿಸಿಲು, ಕುಂಕುಮ ಎಲ್ಲ ಜಿನ್ಗೋಗ್ಬಿಟ್ಟಿದೆ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹ್ಯಾಪಿ ಸಂಕ್ರಾಂತಿ. ಆ್ಯಕ್ಚುಲಿ ನಾನು ಸ್ಯಾರಿ ಉಟ್ಕೊಂಡಿದ್ದ ತಕ್ಷಣವೇ ತೋರಿಸೋಣ ಸ್ಯಾರಿ ಯಾವ ಥರ ಇದೆ, ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ಬಟ್ ಟೈಮೇ ಆಗಲೇ ಇಲ್ಲ. ಸೊ ತೋಟಕ್ಕೆ ಬೇರೆ ಹೋಗಬೇಕಿತ್ತು. ಅದಕ್ಕೆ ತೋಟದಿಂದ ಬಂದ ಮೇಲೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಳ್ಳು ನಮ್ಮ ಅತ್ತೆನೇ ಎಲ್ಲ ರೆಡಿ ಮಾಡಿದರು, ಹೋಮ್ ಮೇಡು. ಸೊ ಎಲ್ಲನೂ ಪ್ಯಾಕೆಟ್ಗೆ ಹಾಕ್ತಾಯಿದ್ದೀನಿ. ಮಕ್ಕಳ ಹತ್ರ ಎಲ್ಲರ ಮನೆಗೂ ಕೊಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು. ನನ್ನ ಮಕ್ಕಳಿಗೆ ಊರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಅವ್ರಿಗೂ ಕೊಡಬೇಕು, ಇವ್ರಿಗೂ ಕೊಡಬೇಕು ಅಂತ ಹೇಳ್ತಾ ಇದ್ರು. ಎಲ್ಲ ಒಂದೊಂದು ಕೊಡಬೇಕು, ಓಕೆನಾ? ಅವ್ರಿಗೆ ಹೇಳ್ಬೇಕು, ಎಲ್ಲಿ ಅವ್ರಿಗೆ ಹೇಳ್ಬೇಕು ಒಂದು ಪ್ಲೇಟ್ ಕೊಡಿ ಅಂತ ಹೇಳ್ಬೇಕು. ಒಂದ್ ಬಾಳೆಹಣ್ಣು, ಕಬ್ಬು. ಎಲ್ಲರಿಗೂ ಏನ್ ಹೇಳ್ಬೇಕು ಹೇಳು? ಎಲ್ಲಾರ್ಗು ಏನ್ ಹೇಳ್ಬೇಕು ಹೇಳು? ಹ್ಯಾಪಿ ಸಂಕ್ರಾಂತಿ ಅನ್ಬೇಕು. ಚಂದನ ಮನೆಗಲ್ಲ, ಅಲ್ಲಿ ಹೋಗೋ ಕಾಂತಾಜಿ ಮನೆಗೆ ಹೋಗ್ಬರು. ಅವ್ರ ಮನೆಗೆ ಹೋಗ್ಬರು. ಮಕ್ಕಳದು ಫ್ರಾಕ್ ಬಂದ್ಬಿಟ್ಟು ನಾನು ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು, ಕಾಟನ್ ಮೆಟೀರಿಯಲ್ ಅದು. ಸೊ ಮಕ್ಕಳಿಗೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಲಂಗ ಬ್ಲೌಸ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿ ಎಲ್ಲರ ಮನೆಗೂ ಹೋಗಿ ಎಳ್ಳೆಲ್ಲ ಬೀರಬೇಕು ಅಂತ ತುಂಬಾ ಇಷ್ಟ. ಬಟ್ ಅದು ಆಗಲಿಲ್ಲ, ಯಾಕೆಂದರೆ ನಾವು ಊರಿಗೆ ಬೇರೆ ಹೋಗಿರೋದು. ಮತ್ತು ನಾವು ಸಾಯಂಕಾಲ ರಿಟನ್ನು ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಟ್ರೈನೆಲ್ಲ ಬುಕ್ ಮಾಡಿರ್ತೀವಿ. ಸೊ ಎಲ್ಲ ಮಾಡಿಕೊಂಡು ಬರೋಷ್ಟಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಫ್ರಾಕ್ನೇ ಹಾಕ್ತೀನಿ ಅವ್ರಿಗೆ. ಸೊ ದೇವಸ್ಥಾನಕ್ಕೆ ಹಬ್ಬದ ಟೈಮಲ್ಲಿ ಹೋದರೆ ಮನಸ್ಸಿಗೆ ಒಂಥರ ಸಮಾಧಾನ. ಸೊ ಅಲ್ಲಿ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬಂದ್ವಿ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇವಾಗ ಮತ್ತೆ ಊರಿಗೆ ಹೋಗಬೇಕು, ಬೆಂಗಳೂರಿಗೆ. ಸೊ ನಾಳೆಯಿಂದ ಮಕ್ಳಿಗೆ ಮತ್ತೆ ಸ್ಕೂಲು, ಫ್ರೈಡೇ ಒಂದು ದಿವಸ ಸ್ಕೂಲಿಗೆ ಕಳಿಸ್ಬೇಕು. ಮೊನ್ನೆ ರಜಾ ಹಾಕ್ಸಿದ್ದೆ. ಸೊ ಇವಾಗ ಹೊರಟಿದ್ದೀವಿ ನಮ್ಮ ಆಂಟಿ ಮನೆಗೆ ಹೋಗಿ ಅವ್ರಿಗೂ ಸತ್ತ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ. ಓಕೆನಾ? ಸೊ ಇವಾಗ ಹೊರಟ್ವಿ. ಬಾಯ್ ಅಜ್ಜಿ ಏನೋ. ಓಕೆ, ಇಸ್ಕೊಚ್ಚಿನಿ. ಬೇಡ ಆಂಟಿ, ಬಾಳೆಹಣ್ಣೇನು ಬೇಡ. ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ರಿ. ಥ್ಯಾಂಕ್ ಯು.
ಆಂಟಿ ಮನೆಗೆ ಹೋಗಿ ಎಳ್ಳೆಲ್ಲ ಕೊಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು 5-10 ಮಿನಿಟ್ಸಲ್ಲೇ ಟ್ರೈನು ಕೂಡ ಬಂತು. ಸೊ ಮಕ್ಕಳು ಫುಲ್ ಟಯರ್ಡ್ ಆಗಿದ್ದರು. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ಮಲ್ಕೊಂಡೇ ಬಿಟ್ಟರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು.